ನಾನು ಮೊನ್ನೆ ಒಂದು ವಿಚಾರ ಕೇಳ್ಪಟ್ಟೆ. ಬೆಂಗಳೂರಿನಲ್ಲಿ ಅವರ ಶ್ರೀಮತಿಯವರು ಯಾವ ಬ್ಯಾಂಕಲ್ಲಿ ಅಧ್ಯಕ್ಷರಾಗಿದ್ದರು, ಆ ಬ್ಯಾಂಕಲ್ಲಿ ಒಂದು FIR ಆಗಿದೆ ಅಂತಕ್ಕಂಥ ವಿಚಾರವನ್ನು ಕೇಳ್ಪಟ್ಟೆ. ಏನು 19.25 ಕೋಟಿ ರೂಪಾಯಿದು ಒಂದು FIR ಆಗಿದೆ ಅಂದರೆ ಅವರ ಹೆಸರ ಮೇಲೆ ಆಗಿಲ್ಲ. ಬ್ಯಾಂಕಲ್ಲಿ ಅವತ್ತಿನ ಅಧ್ಯಕ್ಷರು ಯಾರಾಗಿದ್ದರು ಅವರು ಈ ಥರದಲ್ಲಿ ಮಿಸ್ಯೂಸ್ ಆಗಿತ್ತು ಅಂತಕ್ಕಂಥದ್ದನ್ನು ಒಂದು FIR ಆಗಿದೆ ಕೇಳ್ಪಟ್ಟೆ. ಆ FIRಗಳು ಮುಚ್ಕೊಳ್ಳಿಕ್ಕಿರ್ಬೋದು, ಇಲ್ಲಾಂದರೆ ಪ್ರಾಧಿಕಾರದಲ್ಲಿ ಹಲವಾರುಗಳು ಬರ್ತಾ ಇವೆ, ಸೈಟ್ ತಗೊಂಡವ್ರೆ ಅಂತೇಳಿ ಅದನ್ನು ಮುಚ್ಕೊಳ್ಳೋಕ್ಕಿರ್ಬೋದು. ಇವತ್ತು ಯಾವುದೇ ಒಬ್ಬ ರಾಜಕಾರಣಿ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತಂದರೆ ತಮ್ಮ ಮಾಡಿರ್ತಕ್ಕಂಥ ಅವ್ರು ಮುಚ್ಕೊಳ್ಳಿಕ್ಕೆ ಹೋಗ್ತಾ ಇರ್ತಕ್ಕಂಥ ನನ್ನ ಅಭಿಪ್ರಾಯ. ನೋಡಿ ಇವರೇ, ನಾನು ಸೀದಾ ಮಾತಾಡ್ತೀನಿ, ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತೀನಿ. FIR ಕಾಪಿ ನನ್ನ ಇದ್ರ ಮೊಬೈಲ್ ಒಳಗಡೆ ಇದೆ, ಸರಿನಾ? ನೋಡ್ಕೊಂಬಿಡಿ, ಬಿಟ್ಬಿಡಿ ಬೇಕಾರೆ. ಯಾವ ಬ್ಯಾಂಕ್ ಸರ್ ಅದು? ಏನು ಬೇಕೋ ಬೇಡವಾ? ಅಫೆಕ್ಸ್ ಬ್ಯಾಂಕ್ ರೀ, ಬೆಂಗಳೂರು, 19.25 ಕೋಟಿ. ಬ್ಯಾಂಕಲ್ಲಿ FIR ಕಾಪಿ ಆಗಿದೆ, ಸರಿನ್ರಿ? ಅವ್ರ ಮನೆಯವ್ರ ಮೇಲೆ ಹೆಸರಾಗಿದೆ ಅಂತ ಹೇಳ್ತಿಲ್ಲ. ಬ್ಯಾಂಕಲ್ಲಿ ಈ ಥರ ಮಿಸ್ಯೂಸ್ ಆಗಿದೆ, ಅದ್ರ ಬಗ್ಗೆ ವಿಚಾರಣೆ ಮಾಡಿ ಕ್ರಮ ತಗೋಬೇಕು ಅಂತೇಳಿ ಅಧ್ಯಕ್ಷರಾಗಿದ್ದಂಥ ಅವಧಿನಲ್ಲಿ, ಸರಿನ್ರಾ? ಇಲ್ಲ, ಬ್ಯಾಂಕ್ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ನೋಡಿ ಇವರೇ, ನಾನು ಒಂದು ಹೇಳಿದಿಷ್ಟೇ, ನಾವು ಗಾಜಿನ ಮನೆ ವಾಸ ಮಾಡಿಕೊಂಡು ಹಂಚಿನ ಮನೆ ಕಲ್ಲು ಹೊಡೆಯೋ ಕೆಲಸನ ಯಾರೂ ಮಾಡಬಾರ್ದು. ನೋ, ಇಸ್ ನಾಟ್ ಫೇರ್, ಇಸ್ ನಾಟ್ ಗುಡ್. ಇದು ಮಾನವೀಯತೆ ಧರ್ಮಕ್ಕೆ ಒಳ್ಳೆಯದಲ್ಲ ಇದು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.